ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ಕೆಲವೊಂದು ಸಿನಿಮಾಗಳು ಒ ಟಿ ಟಿಯಲ್ಲಿ ಬರ್ತಾ ಇದೆ ಗುರು. ಬಾಲಿವುಡ್, ಸೌತ್ ಎಲ್ಲ ಭಾಷೆಯ ಕೆಲವೊಂದು ಸಿನಿಮಾಗಳು ಒ ಟಿ ಟಿಯಲ್ಲಿ ಬರ್ತಾ ಇದೆ. ಯಾವ ಸಿನಿಮಾಗಳು ಓದೆಲ್ಲ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಸೊ ವಿಡಿಯೋಗೆ ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು. ಆಲ್ಫಾ ಇದು ಬಾಲಿವುಡ್ ಸಿನಿಮಾ. ಆಲಿಯಾ ಭಟ್ ಮತ್ತು ಬಾಬಿ ದೇओल ಅವರು ನಟಿಸಿರುವ ಸಿನಿಮಾ. ಈ ಸಿನಿಮಾ ಇದೇ ಮಂತು 3rd ಆಫ್ ಜುಲೈಗೆ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ಸಿನಿಮಾ. ಅಷ್ಟೊಂದು ಸೌಂಡ್ ಮಾಡೋಕ್ಕಾಗಲಿಲ್ಲ ಸಿನಿಮಾಗೆ. ಏನಕ್ಕಪ್ಪ ಅಂದರೆ ಇದಕ್ಕಿಂತ ಮುಂಚೆನೇ ಧುರಂಧರ್ ಸ್ಪೈ ಯೂನಿವರ್ಸಲ್ಲಿ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿತ್ತು ಸಿನಿಮಾ. ಸೊ ಅದಕ್ಕಾಗಿ ಆಲ್ಫಾಗೆ ಅಷ್ಟೊಂದು ಅಟೆನ್ಷನ್ ಸಿಗಲಿಲ್ಲ. ಸೊ ಅದಕ್ಕಾಗಿ ಅಷ್ಟು ಸೌಂಡ್ ಮಾಡಲಿಲ್ಲ. ಸೊ ಆಲ್ಮೋಸ್ಟ್ ಈಗ ವೈರ್ ಆಫ್ ಸ್ಪೈ ಯೂನಿವರ್ಸ್ ಖತಮ್ ಆಗಿದೆ. ಆ ಯೂನಿವರ್ಸಿಂದ ಯಾವುದೇ ಸಿನಿಮಾ ಈಗ ಬರಲ್ಲ ಅಂತ ಅನ್ಕೊಂತೀನಿ. ಸೊ ಈ ಸಿನಿಮಾ ನೆಕ್ಸ್ಟ್ ಮಂತ್ 28th ಆಫ್ ಆಗಸ್ಟಿಗೆ ಒ ಟಿ ಟಿಯಲ್ಲಿ ಬರ್ತಾ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ. ಸೊ ಆಲ್ಫಾ ಮೂವಿ 28th ಆಫ್ ಆಗಸ್ಟ್ಗೆ ನೆಟ್ಫ್ಲಿಕ್ಸ್ ಅಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಒ ಟಿ ಟಿಲಿ ಬರ್ತಾ ಇದೆ ಅಂದ್ರೆ ವೆಲ್ಕಮ್ ಟು ದ ಜಂಗಲ್. ವೆಲ್ಕಮ್ ನ ಥರ್ಡ್ ಪಾರ್ಟ್ ಇದು. ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಮತ್ತು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಇದು ಒಂದು ಕಾಮಿಡಿ ಸಿನಿಮಾ. ಈ ಸಿನಿಮಾ 26th ಆಫ್ ಜೂನಿಗೆ ಥಿಯೇಟರ್ ರಿಲೀಸ್ ಆಗಿತ್ತು. ಒಂದು ಹಿಟ್ ಆಗಿತ್ತು ಸಿನಿಮಾ. ಸೊ ಈ ಸಿನಿಮಾ ಈಗ ಒ ಟಿ ಟಿಯಲ್ಲಿ ಬರ್ತಾ ಇದೆ. ಯಾವಾಗಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ 21st ಆಫ್ ಆಗಸ್ಟಿಗೆ ಈ ಸಿನಿಮಾ ಒ ಟಿ ಟಿಯಲ್ಲಿ ಬರ್ತಾ ಇದೆ. ಯಾವ ಪ್ಲಾಟ್ಫಾರ್ಮ್ ಅಂದರೆ ಜಿಯೋ ಹಾಟ್ಸ್ಟಾರ್. ಎಸ್, ಜಿಯೋ ಹಾಟ್ಸ್ಟಾರಲ್ಲಿ ವೆಲ್ಕಮ್ ಟು ದ ಜಂಗಲ್ ನೆಕ್ಸ್ಟ್ ಮಂತ್ 21st ಆಫ್ ಆಗಸ್ಟಿಗೆ ಬರ್ತಾ ಇದೆ. ಎಸ್, ನೆಕ್ಸ್ಟ್ ಮೂವಿ ಬಾಲಾನ್ ದ ಬಾಯ್ಸ್. ಈ ಸಿನಿಮಾ 19th ಆಫ್ ಜೂನಿಗೆ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿತ್ತು ಈ ಸಿನಿಮಾಕ್ಕೆ. ಸೊ ಈ ಸಿನಿಮಾ ಕೂಡ ಒ ಟಿ ಟಿಯಲ್ಲಿ ಬರಲು ರೆಡಿ ಆಗ್ತಿದೆ. ಅಫಿಷಿಯಲ್ ಒ ಟಿ ಟಿ ರಿಲೀಸ್ ಡೇಟ್ ಬಂದಿದೆ. ಯಾವಾಗ ರಿಲೀಸ್ ಆಗ್ತಾ ಇದೆ ಅಂದರೆ ಇದೇ ಮಂತು 31st ಆಫ್ ಜುಲೈಗೆ ಈ ಸಿನಿಮಾ ಒ ಟಿ ಟಿಯಲ್ಲಿ ಬರ್ತಾ ಇದೆ. ಯಾವ ಪ್ಲಾಟ್ಫಾರ್ಮ್ ಅಂದರೆ ZEE5. ಎಸ್, ZEE5ಅಲ್ಲಿ ಈ ಸಿನಿಮಾ 31st ಆಫ್ ಜುಲೈಗೆ ಬರ್ತಾ ಇದೆ. 4 ಸೌತ್ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ: ಕನ್ನಡ, ತಮಿಳ್, ತೆಲುಗು, ಮಲಯಾಳಂ. 4 ಸೌತ್ ಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ಒ ಟಿ ಟಿಲಿ ಬರ್ತಾ. ಎಸ್, ನೆಕ್ಸ್ಟ್ ಮೂವಿ ಕಲ್ಟ್. ಇದು ಕನ್ನಡ ಸಿನಿಮಾ. ಈ ಸಿನಿಮಾ ಇದೇ ವರ್ಷ ಜಾನ್ವರಿಲಿ ರಿಲೀಸ್ ಆಗಿತ್ತು ಸಿನಿಮಾ. ಸೊ ಇವಾಗ ಇದು ಒ ಟಿ ಟಿಗೆ ಬಂದಿಲ್ಲ, ಬದಲಿಗೆ ಆಲ್ರೆಡಿ ಇದು ಟಿ ವಿ ಪ್ರೀಮಿಯರ್ ಆಗಿದೆ. ಸೊ ಕಲರ್ಸ್ ಕನ್ನಡದಲ್ಲಿ ಈ ಸಿನಿಮಾ ಆಲ್ರೆಡಿ ಭಾನುವಾರ 26th ಆಫ್ ಜುಲೈಗೆ ಆಲ್ರೆಡಿ ಪ್ರೀಮಿಯರ್ ಆಗಿದೆ. ಸೊ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ, ನಾನು ಕೂಡ ಮಿಸ್ ಮಾಡ್ಕೊಂಡು ಈ ಸಿನಿಮಾಗೆ. ಸೊ ಇದು ಗುರುವಾರ ಮತ್ತೆ ಪ್ರೀಮಿಯರ್ ಆಗ್ತಾ ಇದೆ. ಇಲ್ಲ ಗುರು, ನಮಗೆ ವಿತೌಟ್ ಅಡ್ವರ್ಟೈಸ್ಮೆಂಟ್ ಮತ್ತು ಮೊಬೈಲಲ್ಲಿ ನೋಡಬೇಕಪ್ಪ ಅಂದರೆ ಸೊ ನಿಮಗೆ ಈ ಸಿನಿಮಾ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡಬಹುದು. ನೆಕ್ಸ್ಟ್ ಮೂವಿ ಯಾವುದಪ್ಪ ಅಂದರೆ ಬಂದರ್. ಇದು ಕೂಡ ಒಂದು ಬಾಲಿವುಡ್ ಸಿನಿಮಾ. ಬಾಬಿ ದೇओल ಅವರು ನಟಿಸಿರುವ ಸಿನಿಮಾ. ಈ ಸಿನಿಮಾ 5th ಜೂನಿಗೆ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಒಂದು ಒಳ್ಳೆ ಫೀಡ್ಬ್ಯಾಕ್ನ ತೊಗೊಂಡಿತ್ತು ಸಿನಿಮಾ. ಸೊ ಇದು ಕೂಡ ಈಗ ಒ ಟಿ ಟಿಲಿ ಬರ್ತಾ ಇದೆ. ಸೊ ಇದರ ಪ್ಲಾಟ್ಫಾರ್ಮ್ ಬಂದುಬಿಟ್ಟು ZEE5. ಸೊ ಇದು ಯಾವಾಗ ಒ ಟಿ ಟಿಲಿ ಬರ್ತಾ ಇದೆ ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಈ ಸಿನಿಮಾ ಒ ಟಿ ಟಿಲಿ ಪ್ರೀಮಿಯರ್ ಆಗ್ತಾ ಇದೆ. ಎಸ್, ನೆಕ್ಸ್ಟ್ ಮೂವಿ ಹೈ ಜವಾನಿ ತೋ ಇಶ್ಕ್ ಹೋನಾ ಹೈ. ಸೊ ಈ ಸಿನಿಮಾ ವರುಣ್ ಧವನ್ ಅವರ ಸಿನಿಮಾ. ಈ ಸಿನಿಮಾ ಒಂದು ಕಾಮಿಡಿ ಡ್ರಾಮಾ ಸಿನಿಮಾ. ಸೊ ಈ ಸಿನಿಮಾ ಜೂನ್ 5th ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ಸಿನಿಮಾ. ಸೊ ಅಷ್ಟೊಂದು ಸೌಂಡ್ ಕೂಡ ಮಾಡಲಿಲ್ಲ ಸಿನಿಮಾ ಇದು. ಸೊ ಸಾಂಗ್ ಕೂಡ ರಿಮೇಕ್ ಇತ್ತು. ಸೊ ಮೂವಿ ಕೂಡ ರಿಮೇಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನಂತೂ ಸಿನಿಮಾ ನೋಡಿಲ್ಲ. ಸೊ ಬಂದ ಮೇಲೆ ನೋಡೋಣ, ಓಕೆನಾ. ಸೊ ಈ ಸಿನಿಮಾ ಕೂಡ ಒ ಟಿ ಟಿಲಿ ಬರ್ತಾ ಇದೆ. ಯಾವಾಗಪ್ಪ ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಈ ಸಿನಿಮಾ ಒ ಟಿ ಟಿಲಿ ಬರ್ತಾ ಇದೆ. ಈ ಸಿನಿಮಾ ಕೂಡ ZEE5ಅಲ್ಲಿ ಬರ್ತಾ ಇದೆ. ಸೊ ಬಂದರ್ ಮತ್ತು ಹೈ ಜವಾನಿ ಇಶ್ಕ್ ಹೋನಾ ಹೈ ಎರಡೂ ಸಿನಿಮಾಗಳು ಫಸ್ಟ್ ವೀಕಲ್ಲಿ ಬರಲ್ಲ. ಸೊ ಹಿಂದೆ ಮುಂದೆ ಬರುತ್ತೆ. ಸೊ ZEE5ಅಲ್ಲಿ ಈ ಸಿನಿಮಾ ಒ ಟಿ ಟಿಲಿ ಬರುತ್ತೆ. ಎಸ್, ನೆಕ್ಸ್ಟ್ ಮೂವಿ ಯಾವುದಪ್ಪ ಒ ಟಿ ಟಿಲಿ ಬರ್ತಾ ಇದೆ ಅಂದರೆ ಧಮಾಲ್ 4. ಇದು ಕೂಡ ಕಾಮಿಡಿ ಸಿನಿಮಾ, ಬಾಲಿವುಡ್ ಸಿನಿಮಾ. ಅಜಯ್ ದೇವಗನ್ ಮತ್ತು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾ. ಸೊ ಈ ಸಿನಿಮಾ ಇದೇ ಮಂತು 10th ಆಫ್ ಜುಲೈಗೆ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ಸಿನಿಮಾ. ಬಾಕ್ಸ್ ಆಫೀಸಲ್ಲಿ ಈ ಸಿನಿಮಾ ಹಿಟ್ ಆಗಿತ್ತು ಸಿನಿಮಾ. ಸೊ ಈ ಸಿನಿಮಾ ನಿಮಗೆ ನೆಕ್ಸ್ಟ್ ಮಂತ್ ಒ ಟಿ ಟಿಯಲ್ಲಿ ಬರಲ್ಲ, ಬದಲಿಗೆ ಇದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಒ ಟಿ ಟಿಯಲ್ಲಿ ಬರ್ತಾ ಇದೆ. ಯಾವ ಪ್ಲಾಟ್ಫಾರ್ಮ್ ಅಂದರೆ ನೆಟ್ಫ್ಲಿಕ್ಸಲ್ಲಿ ಧಮಾಲ್ 4 ಸಿನಿಮಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸ್ಟ್ರೀಮ್. ಸೊ ಇದಾಗಿತ್ತು ಇಷ್ಟು ಇವತ್ತಿನ ವಿಡಿಯೋ. ಸೊ ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರು ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗಾಯ್ಸ್. ಮತ್ತೆ ಭೇಟಿ ಹೋಗೋಣ. ನಮಸ್ಕಾರ.